ಹೆಡ್ಸಪ್ ಡಿಸ್ಪ್ಲೇ ಇದೆ, ಅದು ಓಪನ್ ಆಗುತ್ತೆ. ಸೊ ಈ ಸೆಗ್ಮೆಂಟಲ್ಲಿ ಹೆಡ್ಸಪ್ ಡಿಸ್ಪ್ಲೇ ಕೊಟ್ಟಿರೋದು ನಿಜವಾಗ್ಲೂ ಖುಷಿಕರ ವಿಚಾರ ಅಂತ ಹೇಳ್ತೀನಿ. ಸೊ ಇಲ್ಲಿ ವ್ಯೂ ಅಂತ ಪ್ರೆಸ್ ಮಾಡಿದ್ರೆ, ಅಂದರೆ ಇಲ್ಲಿ ಏನು ಬಟನ್ ಕೊಟ್ಟಿದ್ರೆ ಅದನ್ನು ಪ್ರೆಸ್ ಮಾಡಿದ್ರೆ ಈ ಕಂಪ್ಲೀಟ್ ಸರೌಂಡ್ ವ್ಯೂ ಬಂದ್ಬಿಡುತ್ತೆ. ವೈರ್ಲೆಸ್ ಚಾರ್ಜರ್ ಬರುತ್ತೆ ಇದರಲ್ಲಿ, ನೋಡ್ಕೋಬಹುದು. You know the jacket with the zipper that broke last week. Standing in my apartment, I started thinking of us, staring at our receipts. When I knew that I need ya way more than I see ya. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಕಾಂಪ್ಯಾಕ್ಟ್ ಬಟ್ ಮಸ್ಕ್ಯುಲರ್ ಆ್ಯಂಡ್ ಸ್ಪೋರ್ಟಿ ವೆಹಿಕಲ್ ನೋಡ್ತಾ ಇದ್ದರೆ, ಅಥವಾ ಮಾರುತಿ ಸುಜುಕಿ ಅವರ ಫ್ರಾನ್ಸ್ ನೋಡ್ತಾ ಇದ್ದರೆ, ಈ ವೆಹಿಕಲ್ನ ಒಂದ್ಸಲಿ ಚೆಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಸೇಮ್ ಬಟ್ ಡಿಫ್ರೆಂಟ್ ಅಂತ ಹೇಳ್ತಾರಲ್ಲ, ಆ ಥರ ಗಾಡಿ ಇದು. ರೀಬ್ಯಾಡ್ಜ್ ವರ್ಷನ್ ಆಫ್ ಮಾರುತಿ ಸುಜುಕಿ ಫ್ರಾನ್ಸ್. ಬನ್ನಿ, ಇದರಲ್ಲಿ ಏನು ಸೇಮ್ ಇದೆ, ಏನು ಡಿಫ್ರೆಂಟ್ ಇದೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಇತ್ತೀಚೆಗಷ್ಟೇ ಟೊಯೋಟಾ ಅವರ ಈ ಒಂದು ಆಲ್ ನ್ಯೂ ಅರ್ಬನ್ ಕ್ರೂಸರ್ ಟೈಸರ್ ಬಂದ್ಬಿಟ್ಟು ಲಾಂಚ್ ಆಯಿತು. ಸೊ ಇದು ಬಂದ್ಬಿಟ್ಟು ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ನೀವು ಟೊಯೋಟಾದಲ್ಲಿ ತೊಗೊಳ್ಳೋದ್ರಿಂದ, ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಕಂಪ್ಲೀಟ್ ಫೀಚರ್ಸ್ನು ಕೂಡ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ವಾಕ್ ಅರೌಂಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ರಿವ್ಯೂ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಂದಿ ಟೊಯೋಟಾ ಕ್ವೀನ್ಸ್ ರೋಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಆಂಬಿಯನ್ಸ್ ಇದೆ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಡೆಲಿವರೀಸ್ ಆಗ್ತಾನೆ ಇದೆ, ಒಳ್ಳೆ ಸರ್ವಿಸ್ ಇದೆ ಅಂತ ಹೇಳ್ತೀರಿ. ನೋಡ್ತಿರ್ಬೋದು ಫ್ರಂಟ್ ಲುಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಸಿಮಿಲರ್ ಲುಕ್ ಬರುತ್ತೆ. ಈ ಒಂದು ಗ್ರಿಲ್ ಚೇಂಜ್ ಆಗಿದೆ, ಹಾಗೆ DRL ಚೇಂಜ್ ಆಗಿದೆ. ಇದರಲ್ಲಿ ಗ್ರಿಲ್ ಅಂತ ನೋಡೋದಾದರೆ ಪ್ರೀಮಿಯಂ ಗ್ರಿಲ್ ಬರುತ್ತೆ. ನಿಮಗೆ ಟ್ರಪಿಸಾಯ್ಡಲ್ ಡಿಸೈನ್ ಕೊಟ್ಟಿದ್ದಾರೆ. ಒಂಥರ ಹೈಕ್ರಾಸಲ್ಲಿ ಯಾವ ಥರ ಡಿಸೈನ್ ಬರುತ್ತೆ ಆ ಥರ ಡಿಸೈನ್ ಗ್ರಿಲ್ ನೋಡ್ಬೋದು. ಕೆಳಗಡೆ ಬಂದುಬಿಟ್ಟು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ. ಹಾಗೆ ಮೇಲ್ಗಡೆ ಒಂದು ಗಾರ್ನಿಷ್ ಕೂಡ, ಕ್ರೋಮ್ ಗಾರ್ನಿಷ್ ಕೂಡ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ಲೋಗೋ ಬರುತ್ತೆ, ಟೊಯೋಟಾ ಲೋಗೋ. ಕೆಳಗಡೆ ನೋಡ್ತಿರ್ಬೋದು ನೀವು 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಫ್ರಂಟಲ್ಲೂ ಕೂಡ ಕ್ಯಾಮ್ರಾ ಬರುತ್ತೆ. ಹಾಗೆ ನೋಡ್ತಿರ್ಬೋದು ಈ ಒಂದು ಟ್ವಿನ್ LED DRLಸು ಇದಕ್ಕೆ ಕನೆಕ್ಟ್ ಆಗಿಯೇ ಕ್ರೋಮ್ ಒಂದು ಗಾರ್ನಿಷ್ ಏನಿದೆ ಅದಕ್ಕೆ ಕನೆಕ್ಟ್ ಆಗಿಯೇ ಕೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ ಚೇಂಜ್ ಆಗಿದೆ. ಫ್ರಾನ್ಸಲ್ಲಿ ಬಂದುಬಿಟ್ಟು 3 ಪಾಯಿಂಟ್ ಬರುತ್ತೆ. ಐ ಥಿಂಕ್ ಇದು ನನಗೆ ಸ್ವಲ್ಪ ಬೆಟರ್ ಅನಿಸ್ತು. ನಿಮಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಒಂದು ಬಾನೆಟ್ದು ಮಸ್ಕ್ಯುಲರ್ ಲುಕ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಸ್ ಇಟ್ ಈಸ್ ನಿಮಗೆ ಫ್ರಾನ್ಸಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನು ಲೋವರ್ ಬಂಪರಲ್ಲಿ ನೋಡ್ತಿರ್ಬೋದು ಚೇಂಜಸ್ ಇದೆ ಡಿಸೈನು. ಸೊ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಆ್ಯಂಡ್ ಇದು ಹೌಸಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಕೆಳಗಡೆ ನೋಡ್ತಿರ್ಬೋದು ಬ್ರಸ್ಟ್ ಅಲ್ಯೂಮಿನಿಯಂ ಒಂದು ಕಲರಲ್ಲಿ ನಿಮಗೆ ಸ್ಕಿಟ್ ಪ್ಲೇಟ್ ಬರುತ್ತೆ. ಒಂದು SUV ಲುಕ್ ಕೊಡುತ್ತೆ. ಆ್ಯಕ್ಚುಲಿ ಇದು ಕಾಂಪ್ಯಾಕ್ಟ್ SUV ಥರಕ್ಕೆ ಕಾಣುತ್ತೆ. ಸೊ ಆಲ್ದೋ ಇದು ಕ್ರಾಸ್ ಓವರ್ ಆಗಿದ್ದರೂ ಕೂಡ. ಬನ್ನಿ ಇವಾಗ ಸೈಡ್ ಲುಕ್ ನೋಡ್ತಾ ಹೋಗೋಣ. ಸೈಡ್ ಲುಕ್ ನೋಡ್ತಿರ್ಬೋದು ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ ನಿಮಗೆ. ಸೊ ಅಂತ ಏನೂ ಚೇಂಜಸ್ ಇಲ್ಲ. ಓನ್ಲಿ ದ ಅಲಾಯ್ ವೀಲ್ ಹ್ಯಾಸ್ ಬಿನ್ ಚೇಂಜ್ಡ್. ಅಲಾಯ್ ವೀಲ್ ನೋಡೋದಾದರೆ ನೀವು ನೋಡ್ತಿರ್ಬೋದು ಮಿಷಿನ್ಡ್ ಅಲಾಯ್ ವೀಲ್ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತ ಹೇಳಿದ್ರೆ 195/60 R16 16 ಇಂಚ್ ಡೈಮಂಡ್ ಕಟ್ ಈ ಒಂದು ಮಿಷಿನ್ಡ್ ಅಲಾಯ್ ಜೊತೆ ಕೊಟ್ಟಿದ್ದಾರೆ. ಸೊ ಎರಡು ಕಲರ್ ನೋಡ್ಬೋದು ಇದರಲ್ಲಿ ನೀವು. ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇಂಜಿನ್ ಆಪ್ಷನ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ 2 ಇಂಜಿನ್ ಆಪ್ಷನ್ ಬರುತ್ತೆ. ಸೊ ಒಂದು ಬಂದ್ಬಿಟ್ಟು 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನು, ಇನ್ನೊಂದು ಬಂದ್ಬಿಟ್ಟು 1 ಲೀಟರ್ ಬೂಸ್ಟರ್ ಜೆಟ್ ಇನ್ನಿತ್ತು ಅಂದರೆ ಸುಜುಕಿಲಿ. ಸೊ ಸೇಮ್ ಟರ್ಬೋ ಬರುತ್ತೆ ಇದರಲ್ಲಿ. ಸೊ ಎರಡೂ ಕೂಡ ಸೇಮ್ ಫಿಗರ್ಸು, ನಿಮಗೇನು ಚೇಂಜಸ್ ಇಲ್ಲ. ಸೊ 1.2 ಲೀಟರ್ ಬಂದ್ಬಿಟ್ಟು 89 BHP ಪ್ರೊಡ್ಯೂಸ್ ಮಾಡುತ್ತೆ, 117 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಥರ 1 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಬಂದ್ಬಿಟ್ಟು ಸೊ ಆಲ್ಮೋಸ್ಟ್ 99 BHP ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 137 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಳ್ಳೆ ಡೀಸೆಂಟ್ ಫಿಗರ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ, ಟೊಯೋಟಾದಲ್ಲಿ ನೀವು ಈ ಒಂದು ಅರ್ಬನ್ ಕ್ರೂಸರ್ ಟೈಸರ್ನ ಏನಕ್ಕೆ ಆಪ್ ಮಾಡ್ಬೋದು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಸರ್ವೀಸ್ ಫೆಸಿಲಿಟಿ ವಾಟ್ ದೇವ್ ಗೇವ್. ಅಂದರೆ ಇವರು ನಿಮಗೆ ಎಕ್ಸ್ಟ್ರಾ ಒಂದು ವ್ಯಾರಂಟಿ ಎಲ್ಲ ಕೊಡ್ತಾ ಇದ್ದಾರೆ. ವ್ಯಾರಂಟಿ ಅಂತ ಬಂದಾಗ ನಾರ್ಮಲ್ ಸುಜುಕಿಯಲ್ಲಿ ಅಂದರೆ ಫ್ರಾನ್ಸ್ಗೆ 2 years or 40,000 ಕಿಲೋಮೀಟರ್ ಕೊಡ್ತಾ ಇದ್ದಾರೆ. ಬಟ್ ನಿಮಗೆ ಟೊಯೋಟಾದಲ್ಲಿ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಇವ್ರದ್ದು ಲಾಂಗೆಸ್ಟ್ ವ್ಯಾರಂಟಿ ಥರ 3 years or 1 lakh ಕಿಲೋಮೀಟರ್ ಕೊಡ್ತಾ ಇದ್ದಾರೆ. ಅದು ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು ಅಪ್ ಟು 5 years ಆ್ಯಂಡ್ 2,20,000 ಕಿಲೋಮೀಟರ್ವರೆಗೂ. ಸೊ ಇದು ನಿಮಗೆ ಬೆಸ್ಟ್ ಸಿಗುವಂಥದ್ದು. ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಬರುತ್ತೆ. ಸೊ ಇದು ಪ್ರೈಸಿಂಗ್ ಡಿಸ್ಕಸ್ ಮಾಡೋದಾದರೆ 2 ಸ್ಪ್ಲಿಟಲ್ಲಿ ಹೇಳ್ಬಿಡ್ತೀನಿ. ಅಂದರೆ ಟೈಸರ್ದು ಏನು ಇಂದ S ವೇರಿಯಂಟ್ವರೆಗೂ, S+ ವೇರಿಯಂಟ್ವರೆಗೂ ಏನು ಪ್ರೈಸಿಂಗ್ ಬರುತ್ತೆ ಅದನ್ನು ಹೇಳ್ಬಿಡ್ತೀನಿ. ಫಸ್ಟು 7,73,500 ಇಂದ ಸ್ಟಾರ್ಟ್ ಆಗಿ 9,52,500 ತನಕ ಹೋಗುತ್ತೆ. ಅಂದರೆ ಇದರ ಒಂದು ವೇರಿಯಂಟು ಮತ್ತು S+ ವೇರಿಯಂಟು. ಅದೇ ಥರ ಟಾಪ್ 2 ವೇರಿಯಂಟ್ಸು ಅಂದರೆ 1 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಇರುವಂತಹ ಒಂದು ವೇರಿಯಂಟ್ಸ್ ಬಂದುಬಿಟ್ಟು ಸೊ 10,55,500 ರೂಪಾಯಿಂದ ಸ್ಟಾರ್ಟ್ ಆಗಿ 13,03,500 ರೂಪಾಯಿ ತನಕ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು
ನಿಮಗೆ ವಾರಂಟಿ ಜಾಸ್ತಿ ಸಿಗ್ತಿರೋದ್ರಿಂದ ಪ್ರೈಸಿಂಗ್ ಡಸಂಟ್ ಮ್ಯಾಟರ್ ಅಂತ ಅನಿಸುತ್ತೆ. ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಆದ್ರೂ ವಾರಂಟಿಯಲ್ಲಿ ತುಂಬಾ ಕವರೇಜ್ ಆಗಿಬಿಡುತ್ತೆ. ಸೊ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಫ್ರಾನ್ಸ್ಗೂ ಮತ್ತು ಇದಕ್ಕೂ ಪ್ರೈಸಿಂಗ್ ಅಂತ ಹೇಳ್ತೀನಿ. ಸೊ ಅದೇ ಥರ ವೇರಿಯಂಟ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿರೋ ಹಾಗೆ ನಿಮಗೇನು ಎಸ್ ಮತ್ತು ಜಿ ಮತ್ತು ವಿ ಅಂತ ಬರುತ್ತೆ. ಆ್ಯಸ್ ಆಫ್ ನೋ ನಮ್ಮ ಜೊತೆಗಿರುವಂತಹ ವೇರಿಯಂಟ್ ಬಂದ್ಬಿಟ್ಟು ವಿ ವೇರಿಯಂಟು. ಕಲರ್ ಆಪ್ಷನ್ಸ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಟೊಯೋಟಾದಲ್ಲಿ. ಆ್ಯಂಡ್ ಟೊಯೋಟಾದಲ್ಲಿ ಒಂದು ಯುನೀಕ್ ಕಲರ್ ಕೂಡ ಇದೆ, ಅದನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಬನ್ನಿ ಇವಾಗ ಸೈಡ್ ಪ್ರೊಫೈಲ್ ನೋಡ್ಕೋಬೋದು. ಸೈಡ್ ಪ್ರೊಫೈಲಲ್ಲಿ ನಿಮಗೆ ಆ್ಯಸ್ ಯೂಶ್ವಲ್ ORVMಲ್ಲಿ ಕ್ಯಾಮ್ರಾ ಬರುತ್ತೆ. ಸೊ ಡಿಫ್ರೆನ್ಸ್ ಇರೋದನ್ನ ಡಿಫ್ರೆನ್ಸ್ ಅಂತ ಮೆನ್ಷನ್ ಮಾಡ್ತೀನಿ, ಅದನ್ನು ಬಿಟ್ಟರೆ ನಿಮಗೆ ನಾರ್ಮಲಾಗಿ ಹೇಳ್ತಾ ಹೋಗ್ತೀನಿ. ORVMಸಲ್ಲಿ ಕ್ಯಾಮ್ರಾ ಬರುತ್ತೆ. ಆ್ಯಂಡ್ ರೂಫ್ ರೇಲ್ಸ್ ನೋಡ್ಬೋದು ನೀವು. ಆ್ಯಂಡ್ ಈ ಒಂದು ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ನೋಡ್ಬೋದು ಪ್ಯಾಸೆಂಜರ್ ಸೈಡಲ್ಲೂ ಕೂಡ. ಹಾಗೆ ಕೆಳಗಡೆ ಕ್ಲಾಡಿಂಗ್ಸ್ ಎಲ್ಲ ಇದೆ ನೋಡ್ತಿರ್ಬೋದು, ಬ್ರಷ್ಡ್ ಅಲ್ಯೂಮಿನಿಯಂ ಕಲರಲ್ಲಿ. ವೀಲ್ ಬೇಸ್ ಬಗ್ಗೆ ನೋಡೋದಾದರೆ 2520 mm ವೀಲ್ ಬೇಸ್ ಬರುತ್ತೆ. ಹಾಗೆ ಲೆಂತ್ ಅಂತ ಬಂದಾಗ ಜಸ್ಟ್ 5 mm ಲೆಸ್ ದನ್ 4 ಮೀಟರ್, ಅಂದರೆ 3995 mm ಬರುತ್ತೆ ಈ ಒಂದು ಲೆಂತು. ಬನ್ನಿ ಇವಾಗ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಹೋಗೋಣ. ಹಾಗೆ ನಿಮಗೆ 37 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಬ್ಯೂಟಿಫುಲ್ ಟೈಲ್ ಲ್ಯಾಂಪ್ ಇದೆ. ಸೊ ಟೊಯೋಟಾ ಕ್ಲೈಮ್ ಮಾಡ್ತಾರೆ ಈ ಒಂದು ಏನು ಔಟರ್ ಪೋರ್ಷನ್ ಇದೆ, ಸೊ ಆ್ಯಕ್ಚುಲಿ ಇದು ಡಿಸೈನ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಇದೆ. ಆ್ಯಂಡ್ ಲೋಗೋ ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ನೋಡ್ತಿದ್ರೆ ನೀವು ಒಂದು ಸ್ಪೋರ್ಟಿ ಕೂಪೆ ಡಿಸೈನ್ ಇದೆ. ಸೊ ಸ್ಲ್ಯಾಂಟ್ ಬರುತ್ತೆ. ಅದಾದಮೇಲೆ ನಿಮಗೆ ಒಂದು ಸ್ಪಾಯ್ಲರ್ ಕೂಡ ಇದೆ ನೋಡ್ತಿರ್ಬೋದು. ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಬಿಕಾಸ್ ಆಫ್ ದಿಸ್ ಸ್ಪಾಯ್ಲರ್. ಡಿಫಾಗರ್ ವೈಪರ್ ಎಲ್ಲ ನೋಡ್ಬೋದು, ಟಾಪ್ ಎಂಡ್ ಆಗಿರೋದ್ರಿಂದ. ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ ನೋಡ್ತಿರ್ಬೋದು. ಆ್ಯಂಡ್ ಸ್ಕಿಡ್ ಪ್ಲೇಟ್ ರೇರಲ್ಲೂ ಕೂಡ ಕೊಟ್ಟಿದ್ದಾರೆ. SUV ಲುಕ್ ಕೊಡುತ್ತೆ ಅದು. ಇನ್ನು ಬೂಟ್ ಸ್ಪೇಸ್ ನೋಡ್ತೀರಾ ಅಂತ ಹೇಳಿದ್ರೆ ನೋಡ್ತಿರ್ಬೋದು 308 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಒಳ್ಳೆ ಅಂದರೆ ನಿಮಗೆ ಡೀಸೆಂಟ್ ಬೂಟ್ ಸ್ಪೇಸು. ಹಾಗೆ ಕೆಳಗಡೆ ನೋಡ್ಬೋದು ಸೇಮ್ ಸೈಜ್ದು ನಿಮಗೆ ಟೈರ್ ಕೊಟ್ಟಿದ್ದಾರೆ, ಸ್ಪೇರ್ ಟೈರು. ಹಾಗೆ ಬೂಟ್ ಲೈಟ್ ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ಉಕ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಸಾಕೆಟ್ ಯಾವುದು ಕೂಡ ಹಿಂದೆಗಡೆ ಕೊಟ್ಟಿಲ್ಲ. ಪಾರ್ಸೆಲ್ ಟ್ರೇ ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಒನ್ ಆಫ್ ದಿ ಪ್ರೀಮಿಯಂ ಲುಕ್ ಇರುವಂತಹ ಒಂದು SUV ಅಂತ ಹೇಳ್ತೀನಿ ಈ ಒಂದು ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್ನ. ಸೊ ಬ್ಯಾಕಿಂದ ಅಂತೂ ಅಲ್ಟಿಮೇಟಾಗಿ ಕಾಣುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಶಾರ್ಕ್ ಆ್ಯಂಟನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ 190 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ವಿಚ್ ಇಸ್ ಡೀಸೆಂಟ್ ಎನಫ್ ಅಂತ ಹೇಳ್ತೀನಿ. ಅಂದರೆ ಒಂದು ಕ್ರಾಸ್ ಓವರ್ ಕೈಂಡ್ ಆಫ್ ಕಾರ್ಗಳಿಗೆ ತುಂಬಾ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು 190 mm. ಬನ್ನಿ ಇವಾಗ ಕಂಪ್ಲೀಟಾಗಿ ಇದರ ಇಂಟೀರಿಯರ್ ನೋಡ್ತಾ ಹೋಗೋಣ. ರೇರ್ ಸೀಟ್ಸ್ದು ಕಂಫರ್ಟ್ ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದ್ಸಲಿ ನೀವು ಡೋರ್ ಟ್ರಿಮ್ ಚೆಕ್ ಮಾಡ್ಕೋಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪ್ರೀಮಿಯಂ ಟಚ್ ಕೊಡೋದಕ್ಕೋಸ್ಕರ ಬರ್ಗಂಡಿ ಕಲರಲ್ಲಿ ಲೆದರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ನಿಮಗೆ ಆರ್ಮ್ ರೆಸ್ಟ್ ಹತ್ರ. ಹಾಗೆ ಈ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಸಾಫ್ಟ್ ಟಚ್ ಮೆಟೀರಿಯಲ್ ಇಲ್ಲಿವರೆಗೂ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಒಳ್ಳೆ ಸ್ಪೀಕರ್ಸ್ ಕೂಡ ಕೊಟ್ಟಿದ್ದಾರೆ. ಐ ಥಿಂಕ್ 6 ಸ್ಪೀಕರ್ಸ್ ಪ್ರೀಮಿಯಂ ಆಡಿಯೋ ಸಿಸ್ಟಮ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಒಳಗಡೆ ಕೂತ್ಕೊಂಡು ತೋರಿಸ್ತಾರೆ ಎಷ್ಟು ಕಂಫರ್ಟ್ ಇದೆ ಅಂತ ಹೇಳ್ಬಿಟ್ಟು. ಇವರು 5.9 ಇದ್ದಾರೆ. ಸೊ ಲೆಗ್ ರೂಮ್ ತುಂಬಾ ಚೆನ್ನಾಗಿದೆ ಸೆಗ್ಮೆಂಟಿಗೆ, ಬೇರೆ ಯಾವುದೇ ಕಾರಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಆಲ್ಸೋ ಹೆಡ್ ರೂಮ್ ನೋಡ್ತಿರ್ಬೋದು 5.9 ಇವರು. ಸೊ ಇವ್ರಿಗೆ ತುಂಬ ಕಂಫರ್ಟಬಲ್ ಆಗಿದೆ. ಯಾರಾದರೂ 6 ಫೀಟು ಈ ಥರ ಇರೋರಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಆಗ್ಬೋದು. ಅದನ್ನು ಬಿಟ್ಟರೆ ನೋಡ್ತಿರ್ಬೋದು ಹಿಂದೆ ಕನ್ವೀನಿಯನ್ಸ್ ಫೀಚರ್ ಆಗಿ ನಿಮಗೆ AC ವೆಂಟ್ಸ್ ಕೂಡ ಬರುತ್ತೆ ರೇರಲ್ಲೂ ಕೂಡ. ಆ್ಯಂಡ್ ಆಲ್ಸೋ 2 ಸಾಕೆಟ್ ಕೊಟ್ಟಿದ್ದಾರೆ, ಒಂದು C ಟೈಪು, ಒಂದು ನಾರ್ಮಲ್ ಟೈಪು ಚಾರ್ಜಿಂಗ್ ಸಾಕೆಟ್ಸು. ಆ್ಯಂಡ್ ಆಲ್ಸೋ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಮ್ಯಾಗ್ಝಿನ್ ಪೌಚ್ ಬರುತ್ತೆ. ಸ್ಕೂಪ್ಡ್ ಔಟ್ ಆಗಿದೆ ಸೀಟ್ಸು ನಿಮಗೆ ಕಂಫರ್ಟ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಹೆಡ್ರೆಸ್ಟ್ ನೋಡ್ಬೋದು, 3 ಜನ ಪ್ಯಾಸೆಂಜರ್ಗೆ ಹೆಡ್ರೆಸ್ಟ್ ಬರುತ್ತೆ. ಆ್ಯಂಡ್ ಸೀಟ್ ಕವರು ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ ರೇರ್ ಸೀಟಿಗೆ. ಬನ್ನಿ ಇವಾಗ ಫ್ರಂಟ್ ರೋಲಿ ಯಾವ ಥರ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ಚೆಕ್ ಮಾಡ್ತಾ ಹೋಗೋಣ. ಆ್ಯಕ್ಚುಲಿ ಈ ಒಂದು ಹೆಡ್ ರೂಮ್ ಸ್ವಲ್ಪ ಕಮ್ಮಿ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಕೂಪೆ ಡಿಸೈನ್ ಏನು ಕೊಟ್ಟಿದ್ದಾರೆ ಅದರಿಂದಾಗಿ. ಬನ್ನಿ ಇವಾಗ ಫ್ರಂಟ್ ರೋ ನೋಡ್ತಾ ಹೋಗೋಣ. ವೀಕ್ಷಕರೇ ಇವಾಗ ಫ್ರಂಟ್ ರೋಲ್ ಕೂತ್ಕೊಂಡಿದ್ದೀನಿ. ಪುಷ್ ಬಟನ್ ಸ್ಟಾರ್ಟ್ ಇಲ್ಲಿ ಬರುತ್ತೆ ನೋಡ್ಕೋಬೋದು. ಪುಷ್ ಬಟನ್ ಸ್ಟಾರ್ಟ್ ಇಲ್ಲಿ ಬರುತ್ತೆ. ಸೊ ಆನ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ಹೆಡ್ಸಪ್ ಡಿಸ್ಪ್ಲೇ ಇದೆ, ಅದು ಓಪನ್ ಆಗುತ್ತೆ. ಸೊ ಈ ಸೆಗ್ಮೆಂಟಲ್ಲಿ ಹೆಡ್ಸಪ್ ಡಿಸ್ಪ್ಲೇ ಕೊಟ್ಟಿರೋದು ನಿಜವಾಗ್ಲೂ ಖುಷಿಕರ ವಿಚಾರ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ಎಲೋ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಲೋ ಫ್ಯೂಯಲ್ ಅಂತ ಕೂಡ ಇಂಡಿಕೇಟ್ ಮಾಡ್ತಾ ಇದೆ. ಅದು ಕೂಡ ಕ್ಲಿಯರಾಗಿ ವಿಸಿಬಲ್ ಇದೆ ನೋಡ್ತಿರ್ಬೋದು. ಸ್ಪೀಡು ಕೂಡ ಕಂಪ್ಲೀಟ್ ಕ್ಲಿಯರ್ ಆಗಿ ವಿಸಿಬಲ್ ಇದೆ. ಸೊ ಇದನ್ನೆಲ್ಲ ನಾವು ಟಾಪ್ ಎಂಡ್ ಗಾಡಿಗಳಲ್ಲಿ ನೋಡ್ತಾ ಇದ್ವಿ. ಸೊ ಇದನ್ನು ಒಂದು 10 lakh ರೇಂಜ್ ಗಾಡಿಲೂ ಕೂಡ ಕೊಟ್ಟಿರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ ಏನೆಲ್ಲ ಫೀಚರ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಸ್ವಲ್ಪ ಸೌಂಡ್ ಕಮ್ಮಿ ಕೊಟ್ಬಿಡೋಣ. ಸೊ ಫ್ಲ್ಯಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಬರುತ್ತೆ ನೋಡ್ಕೋಬೋದು. ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಟಚ್ ಇದೆ, ಲೆದರ್ ರ್ಯಾಪ್ ಆಗಿದೆ. ಅಂದರೆ ಎರಡೂ ಥರ ಬರುತ್ತೆ ನಿಮಗೆ. ಸೆಮಿ ಲೆದರ್ ರೈಟ್ ಇದು.
ಇದು ಬಂದುಬಿಟ್ಟು ನೋಡ್ತಿರ್ಬೋದು ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ಬಂದುಬಿಟ್ಟು ವಾಲ್ಯೂಮ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ನೋಡ್ತಿರ್ಬೋದು ನಿಮಗೆ ಕಾಲ್ ಡಿಸ್ಕನೆಕ್ಟು, ಕನೆಕ್ಟು ಮತ್ತು ವಾಯ್ಸ್ ಕಮ್ಯಾಂಡು ಆಪ್ಷನ್ ಕೊಟ್ಟಿದ್ದಾರೆ. ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ. ಸೊ ಇದು ಆಟೋಮೆಟಿಕ್ಕು. ಸೊ ಪ್ಯಾಡಲ್ ಶಿಫ್ಟರ್ಸ್ ಇರೋದ್ರಿಂದ ಸೊ ಇನ್ನಷ್ಟು ಫನ್ ಇರುತ್ತೆ ಅಂತ ಹೇಳ್ತೀನಿ. ನಿಮಗೆ ಆಟೋಮೆಟಿಕ್ ಆಪ್ಷನ್ ಕೂಡ ಇದೆ ಟ್ರಾನ್ಸ್ಮಿಷನ್ ಅಂತ ಬಂದಾಗ, ಆ್ಯಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು ಕೂಡ ಆಪ್ಷನ್ ಇದೆ. ಇನ್ನು ನೀವು AC ವೆಂಟ್ ಡಿಸೈನ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಹಾಗೆ ಡೋರ್ ಪ್ಯಾಡ್ ನೋಡೋದಾದರೆ ನೋಡ್ತಿರ್ಬೋದು ಆಟೋ ಫೋಲ್ಡಿಂಗ್ ಓವರ್ ಬಟನ್ ಕೊಟ್ಟಿದ್ದಾರೆ. ಸೊ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಆ್ಯಂಡ್ ಫೇಡೆಡ್ ಮ್ಯಾಟ್ ಒಂಥರ ಎಲಿಮೆಂಟ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಈ ಒಂದು ಇನ್ಸೈಡ್ ಡೋರ್ ಹ್ಯಾಂಡಲ್ ಸುತ್ತ. ಆ್ಯಂಡ್ AC ಯೂನಿಟ್ ಕೂಡ ಅಂದರೆ AC ವೆಂಟ್ ಸುತ್ತ ಕೂಡ ಅದೇ ಒಂದು ಎಲಿಮೆಂಟ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂಥರ ಮ್ಯಾಟ್ ಫಿನಿಷಲ್ಲಿ ಅದ್ರ ಕೆಳಗಡೆ ನೋಡ್ತಿರ್ಬೋದು ಒಂದಷ್ಟು ಬಟನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫು, ಆ್ಯಂಡ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಆನ್ ಆ್ಯಂಡ್ ಆಫ್ದು. ಆ್ಯಂಡ್ ಇದು ನೋಡ್ತಿರ್ಬೋದು ನೀವು. ಸೊ ಹೆಡ್ ಲ್ಯಾಂಪ್ ಲೆವೆಲರು ಆ್ಯಂಡ್ ಹೆಡ್ಸಪ್ ಡಿಸ್ಪ್ಲೇದು ಕೂಡ ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದ್ರ ಕೆಳಗಡೆ ಬಂದುಬಿಟ್ಟು ಸೊ ಈ ಕಡೆ ರೈಟ್ ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಹೆಡ್ ಲ್ಯಾಂಪ್ದು ಸ್ವಿಚ್ ಬರುತ್ತೆ. ಆಟೋಮೆಟಿಕ್ ಆನ್ ಆ್ಯಂಡ್ ಆಫ್ ಕೂಡ ಆಪ್ಷನ್ ಇದೆ ಹೆಡ್ ಲ್ಯಾಂಪಲ್ಲಿ. ಸೊ ಆ್ಯಂಡ್ ಆಲ್ಸೋ DRL ಏನು ನೋಡಿದ್ರಿ ಅದರಲ್ಲಿ ಡ್ಯುಯಲ್ ಫಂಕ್ಷನ್ ಇದೆ. ಸೈಡ್ ಇಂಡಿಕೇಟರ್ಸ್ ಕೂಡ ಆನ್ ಆಗುತ್ತೆ. ಸೊ ಆ್ಯಂಡ್ ಈ ಕಡೆ ಬಂದುಬಿಟ್ಟು ವೈಪರ್ ಕಂಟ್ರೋಲ್ಸ್ ಬರುತ್ತೆ. ಸೊ ಇನ್ನು ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಆಲ್ರೆಡಿ ತೋರಿಸಿದೆ ನಾನು. ಸೊ ಇನ್ನು ನೀವು ಫ್ಲ್ಯಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ನೋಡ್ತಾ ಇದ್ದೀರಾ. ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ನೋಡೋದಾದರೆ ಎರಡೂ ಸೈಡ್ ಆ ಕಡೆ ಈ ಕಡೆ ಬಂದುಬಿಟ್ಟು ಅನಲಾಗ್ ಬರುತ್ತೆ. ಸೆಂಟ್ರಲ್ ಬಂದುಬಿಟ್ಟು MID ಸ್ಕ್ರೀನ್ ಕೊಟ್ಟಿದ್ದಾರೆ, ಸಾಕಷ್ಟು ಇನ್ಫಾರ್ಮೇಷನ್ ಅದರಲ್ಲಿ ಬರುತ್ತೆ. ಓಕೆನಾ. ಇನ್ನು 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ತಿರ್ಬೋದು. ಸೊ ಇದು ಬಂದುಬಿಟ್ಟು ಅಂದರೆ ಎಲ್ಲ ಒಂದು ಫೀಚರ್ಸ್ ಇರುವಂತಹ ಒಂದು ಸಿಸ್ಟಮು. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಕೂಡ ಇದರಲ್ಲಿ ಬರುತ್ತೆ. ಆ್ಯಂಡ್ ಸ್ಮಾರ್ಟ್ ಕನೆಕ್ಟ್ ಕೂಡ ಮಾಡ್ಬೋದು. ಸುಜುಕಿ ಕನೆಕ್ಟ್ ಅಂತ ಏನು ಕರಿತಿದ್ವಿ ಅದೇ ಥರ ಟೊಯೋಟಾ ಕನೆಕ್ಟ್ ಅಂತ ಹೇಳ್ಬಿಟ್ಟು ಇದರಲ್ಲಿದೆ. ಸೊ ನೋಡ್ತಿರ್ಬೋದು ಕನೆಕ್ಟ್ ಪೇರ್ ಮಾಡ್ಕೋಬೋದು ಡಿವೈಸ್ಗಳನ್ನ. ಓಕೆನಾ. ಟಚ್ ಸೆನ್ಸಿಟಿವಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಮತ್ತು ಈ ಒಂದು 360 ಡಿಗ್ರಿ ಕ್ಯಾಮ್ರಾ ಬಗ್ಗೆ ತೋರಿಸ್ಬೇಕು. ಸೊ ಇಲ್ಲಿ ವ್ಯೂ ಅಂತ ಪ್ರೆಸ್ ಮಾಡಿದ್ರೆ ಅಂದರೆ ಇಲ್ಲಿ ಏನು ಬಟನ್ ಕೊಟ್ಟಿದ್ರು ಅದನ್ನು ಪ್ರೆಸ್ ಮಾಡಿದ್ರೆ ಈ ಕಂಪ್ಲೀಟ್ ಸರೌಂಡ್ ವ್ಯೂ ಬಂದುಬಿಡುತ್ತೆ. ಸೊ ಆರಾಮಾಗಿ ಸುತ್ತಮುತ್ತ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು. ಇದು ಮೋಸ್ಟ್ ರಿಕ್ವೈರ್ಡ್ ಫಂಕ್ಷನ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಸುತ್ತಮುತ್ತ ಏನಾರು ಇತ್ತು ಅಂತ ಹೇಳಿದ್ರೆ ನಾಯಿ ನರಿ ಏನಾರು ಇತ್ತು ಅಂತ ಹೇಳಿದ್ರು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ಪ್ರಾಣಿಗಳಿಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಫೀಚರ್ ಅಂತ ಹೇಳ್ತೀನಿ. ಹಾಗೆ ಕೆಳಗಡೆ ನೋಡ್ತಿರ್ಬೋದು ಇದ್ರ ಕೆಳಗಡೆ ರೈಟ್ ಅಂಡರ್ ದಟ್ ನಿಮಗೆ AC ಯೂನಿಟ್ದು ವೆಂಟ್ಸ್ ಕೊಟ್ಟಿದ್ದಾರೆ. ಸೊ ಹೋದ್ರೆ ಸಾಕಷ್ಟು ಫೀಚರ್ಸ್ ಬರುತ್ತೆ. ಡ್ಯಾಶ್ ಬೋರ್ಡ್ ಒಂದ್ಸಲಿ ನೋಡ್ಕೊಂಬಿಡಿ ಡ್ಯಾಶ್ ಬೋರ್ಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಟ್ರಿಪಲ್ ಟೋನ್ ಕೂಡ ಅಲ್ಲ, ಇದು 4 ಕಲರ್ ನೋಡ್ತಾ ಇದ್ದೀರಾ. ಅಂದರೆ ಇಲ್ಲಿ ನೀವು ಬ್ಲ್ಯಾಕ್ ನೋಡ್ಬೋದು, ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಸಿಲ್ವರ್ ಎಲಿಮೆಂಟ್ ನೋಡ್ಬೋದು, ಇಲ್ಲಿ ಕ್ರೋಮ್ ಫೇಡೆಡ್ ಕಲರಲ್ಲಿ ನೋಡ್ಬೋದು ನೀವು. ಸಕಲಾಗಿದೆ. ಬರ್ಗಂಡಿ ಕಲರ್ ಕೂಡ ಇನ್ಕ್ಲೂಡ್ ಆಗಿದೆ. ಗ್ಲೋ ಬಾಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಸೊ ಡೀಸೆಂಟ್ ಎನಫ್ ಗ್ಲೋ ಬಾಕ್ಸ್ ಬರುತ್ತೆ. ಸೆಂಟರ್ ಕನ್ಸೋಲ್ ಒಂದ್ಸಲಿ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮಗೆ ಆಟೋಮೆಟಿಕ್ಕು ಮತ್ತು ಮ್ಯಾನ್ಯುವಲ್ ಎರಡೂ ಟ್ರಾನ್ಸ್ಮಿಷನ್ ಕೂಡ ಆಪ್ಷನ್ ಇದೆ. ಸೊ ಈ ಕಡೆ 12 ವೋಲ್ಟ್ಸ್ದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ USB ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಬರುತ್ತೆ ಇದರಲ್ಲಿ ನೋಡ್ಕೋಬೋದು. ವೈರ್ಲೆಸ್ ಚಾರ್ಜರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಕನ್ಸೋಲ್ ಈ ಥರ ಇದೆ. ಆ್ಯಂಡ್ ಅಡ್ಜಸ್ಟಬಲ್ ಆರ್ಮ್ರೆಸ್ಟ್ ಬರುತ್ತೆ ನೋಡ್ತಿದ್ದೀರಲ್ಲ. ಸೊ ಡ್ರೈವರ್ ಸೈಡ್ ಈ ಒಂದು ಸನ್ವೈಸರಲ್ಲಿ ವ್ಯಾನಿಟಿ ಮಿರರ್ ಕೂಡ ಬರುತ್ತೆ. ಆ್ಯಂಡ್ ಪ್ಯಾಸೆಂಜರ್ ಸೈಡಲ್ಲೂ ಕೂಡ ಬರುತ್ತೆ. ಆ್ಯಂಡ್ ಆಟೋ ಡಿಮ್ಮಿಂಗ್ IRVM ಬರುತ್ತೆ. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಒಂದು ಫೀಚರ್ಸು ಕೂಡ ಇದರಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೀಟ್ಸು ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ, ವೈಡ್ ಎನಫ್ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಎಕ್ಸ್ಟ್ರಾ ಕುಷನ್ ಕೊಟ್ಟಿದ್ದಾರಲ್ಲ, ಸೊ ಈ ಒಂದು ಸೈಡ್ ಸಪೋರ್ಟ್ಗೆ ಅದು ಸಕ್ಕತ್ತಾಗಿದೆ. ಒಂದ್ಸಲಿ ನೋಡ್ಕೊಂಬಿಡಿ ಡೋರ್ ಪ್ಯಾಡ್ ಆ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲೆಲ್ಲ ಸಾಫ್ಟ್ ಟಚ್ ಮೆಟೀರಿಯಲ್ಲು ಲೆದರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸೊ 10 lakh ಬಜೆಟ್ ಕಾರಲ್ಲಿ ಇಷ್ಟೊಂದೆಲ್ಲ ಫೀಚರ್ಸ್ ಕೊಟ್ಟಿರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ. ಸೊ ಇದಿಷ್ಟು ಬಂದು ಟೊಯೋಟಾ ಟೈಸರ್ ಬಗ್ಗೆ ಆಗಿತ್ತು. ಸೊ ನಿಮ್ಗೇನು ಅನಿಸ್ತು ಈ ಒಂದು ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಯಾವ ಗಾಡಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಆದಷ್ಟು ಬೇಗ ಲಾಂಚ್ಗಳದ್ದು ಅಂದರೆ ಕಾರ್ ರಿವ್ಯೂಸ್ಗಳನ್ನ ಮಾಡಿ ಲಾಂಚ್ಗಳನ್ನೆಲ್ಲ ಕವರ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಕನ್ನಡದಲ್ಲಿ. ಆ್ಯಂಡ್ ನಮ್ಮ ಫ್ರೆಂಡ್ಸು ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ, ಯೂಟ್ಯೂಬರ್ಸು. ಅದೇ ಒಂದು ಖುಷಿ ವಿಚಾರ. ಕನ್ನಡದಲ್ಲಿ ಅಷ್ಟೆಲ್ಲ ಕಂಟೆಂಟ್ ಕ್ರಿಯೇಟರ್ಸು ತುಂಬ ಚೆನ್ನಾಗಿ ಮಾಡ್ತಿರೋದ್ರಿಂದ ಸೊ ಆದಷ್ಟು ಬೇಗ ಹಿಂದಿಯವ್ರಿಗಿಂತ ಬೇಗ ಹೋಗಿ ಲಾಂಚ್ ಇವೆಂಟ್ಗಳನ್ನ ಕವರ್ ಮಾಡಿ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಜಸ್ಟ್ ಶೇರ್ ಅಷ್ಟೇ. ಸೊ ಆದಷ್ಟು ಬೇಗ ಶೇರ್ ಮಾಡಿ. ಸೊ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.